Hi students, welcome to the first PUC Computer Science online class. Myself Umesh, your computer science lecturer. See students, today we are going to start the new chapter. The chapter name is Software Concepts. ನಾವಿವತ್ತು ಹೊಸ ಚಾಪ್ಟರ್ ನ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಸ್ಟೂಡೆಂಟ್ಸ್. ಆ ಹೊಸ ಚಾಪ್ಟರ್ ಹೆಸರು ಏನು ಅಂತಂದ್ರೆ ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್ ಅಂತ ಹೇಳಿ. ಸ್ಟೂಡೆಂಟ್ಸ್, ಕಂಪ್ಯೂಟರ್ ಅಂದಿದ ತಕ್ಷಣ ನಮ್ಗೆ ಎರಡು ಪಾಯಿಂಟ್ಸ್ ಬಹಳ ಚೆನ್ನಾಗಿ ನೆನಪಾಗುತ್ತೆ. ದ ಪಾಯಿಂಟ್ ನಂಬರ್ 1 ಇಸ್ ಹಾರ್ಡ್ವೇರ್, ದ ಪಾಯಿಂಟ್ ನಂಬರ್ 2 ಇಸ್ ಸಾಫ್ಟ್ವೇರ್. ಆಲ್ರೆಡಿ ನಾನು ಹಾರ್ಡ್ವೇರ್ ಸಾಫ್ಟ್ವೇರ್ ಗೆ ಡೆಫಿನೇಷನ್ ಅಂಡ್ ದ ಡಿಫರೆನ್ಸ್ ಏನು ವ್ಯತ್ಯಾಸಗಳು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೊಮ್ಮೆ ಕೇಳೋಣ, ಜೊತೆಗೆ ಇಂಟ್ರೆಸ್ಟಿಂಗ್ ಚಾಪ್ಟರ್ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ ಬನ್ನಿ ಸ್ಟೂಡೆಂಟ್ಸ್. ದ ಚಾಪ್ಟರ್ ನೇಮ್ ಇಸ್ ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್. ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ದ ಸ್ಕ್ರೀನ್. ಎಸ್, the first heading called hardware. It consists of the physical components of the computer. Now hardware ಅಂತಂದ್ರೆ ಏನಂತ ಕರಿತೀವಿ? Physical components of the computer ಅಂತ ಕರಿತೀವಿ, which we can see and we can touch students. ನಾವು ಯಾವುದನ್ನ ನೋಡಬಹುದು ಜೊತೆಗೆ ಯಾವುದನ್ನ ಟಚ್ ಮಾಡಬಹುದು ಆ ತರದನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಎಕ್ಸಾಂಪಲ್ ಮಾನಿಟರ್, ಮೌಸ್, ಪ್ರಿಂಟರ್, ಸ್ಪೀಕರ್, ಸ್ಕ್ಯಾನರ್ ಎಕ್ಸೆಟ್ರಾ. ನೀವು ಮಾನಿಟರ್ ಇದೆ, ಮಾನಿಟರ್ ಸ್ಕ್ರೀನ್ ಮೇಲೆ ಏನ್ ಕಾಣಿಸುತ್ತೆ ನಿಮ್ಗೆ, ದಟ್ ಈಸ್ ಕಾಲ್ಡ್ ಸಾಫ್ಟ್ವೇರ್ ಸ್ಟೂಡೆಂಟ್ಸ್. ಬಟ್ ಆ ಮಾನಿಟರ್ ಓಪನ್ ಮಾಡಿದಾಗ ಒಳಗಡೆ ನಮ್ಗೇನು ಕೆಪಾಸಿಟರ್ ಸಿಗುತ್ತೆ, ಡಯೋಡ್ ಸಿಗುತ್ತೆ, ವೈರ್ಸ್ ಸಿಗುತ್ತೆ, ಡಿವೈಸ್ ಸಿಗುತ್ತೆ. ಅದನ್ನ ನಾವೇನಂತ ಕರಿಬೇಕು? ಹಾರ್ಡ್ವೇರ್ ಅಂತ ಕರಿಬೇಕು. ಈಗ ನೀವೆಲ್ಲ ಏನ್ ಸೆಲ್ ಫೋನ್ ಅಲ್ಲಿ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸೆಲ್ ಫೋನ್ ಇಸ್ ನಥಿಂಗ್ ಬಟ್ ಹಾರ್ಡ್ವೇರ್. ಅಂಡ್ ವಿಡಿಯೋನ ಏನ್ ವಾಚ್ ಮಾಡ್ತಾ ಇದ್ದೀರಾ ಅದನ್ನ ನಾವೇನಂತ ಕರಿಬಹುದು? ಸಾಫ್ಟ್ವೇರ್ ಅಂತ ಕರಿಬಹುದು. ಬರೀ ಫ್ರೆಂಡ್, ಸಾಫ್ಟ್ವೇರ್ ಅಂದ್ರೆ ಏನು ಅಂತ ನೋಡೋಣ. ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಯೂಸ್ಡ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಇಸ್ ನೌನ್ ಆಸ್ ಸಾಫ್ಟ್ವೇರ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೆಟ್ ಆಫ್ ಪ್ರೋಗ್ರಾಮ್ಸ್ ಯೂಸ್ಡ್ ಟು ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಅಂದ್ರೆ ಪ್ರೋಗ್ರಾಮ್ಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಯಾವ್ದಾದ್ರು ಒಂದು ವರ್ಕ್ ನ ಮಾಡೋ ತರ ಅದನ್ನ ಡೆವಲಪ್ ಮಾಡಿದ್ರೆ ನಾವ್ ಅದನ್ನ ಸಾಫ್ಟ್ವೇರ್ ಅಂತ ಕರಿಬೇಕು. ಮೊದಲಿಗೆ ಸರ್ ಪ್ರೋಗ್ರಾಮ್ ಅಂತಂದ್ರೆ ಏನು? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ಸ್ ಆಫ್ ಅಂದ್ರೆ ದ ಗ್ರೂಪ್ ಆಫ್ ಸ್ಟೆಪ್ಸ್ ಆರ್ ಕಾಲ್ಡ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್. ಯು ಆರ್ ಫೆಮಿಲಿಯರ್ ವಿತ್ ಅಲ್ಗಾರಿದಮ್. ಐಡಿಯಾ ಇದೆಯಾ ಅಲ್ಗಾರಿದಮ್? ಲಾಸ್ಟ್ ಚಾಪ್ಟರ್ ಓದಿದೀವಿ ಸ್ಟೂಡೆಂಟ್ಸ್. ನೀವು ಅಲ್ಗಾರಿದಮ್ ನ ಅಬ್ಸರ್ವ್ ಮಾಡಿದ್ರೆ ಅಲ್ಗಾರಿದಮ್ ಅಲ್ಲಿ ಸಾಕಷ್ಟು ಸ್ಟೆಪ್ಗಳು ಬರುತ್ತೆ. ಆ ಸ್ಟೆಪ್ಗಳಿಂದ ಒಂದೊಂದೇ ವರ್ಕ್ ಆಗುತ್ತೆ ಸ್ಟೂಡೆಂಟ್ಸ್. ಅದನ್ನ ನಾವೇನಂತ ಕರಿಬಹುದು? ಅಲ್ಗಾರಿದಮ್ ಅಂತ ಕರಿತೀವಿ. ಅದೇ ತರನೇ ಇರುತ್ತೆ ಸ್ಟೇಟ್ಮೆಂಟ್ಸ್. ಪ್ರತಿ ಸ್ಟೇಟ್ಮೆಂಟ್ ಕೂಡ ಯಾವುದೋ ಒಂದು ವರ್ಕ್ ಗೆ ಯೂಸ್ ಆಗುತ್ತೆ. ಆ ಸ್ಟೇಟ್ಮೆಂಟ್ಸ್ ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಪ್ರೋಗ್ರಾಮ್ ಅಂತ ಕರಿತೀವಿ. ಪ್ರೋಗ್ರಾಮ್ಗಳನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಸಾಫ್ಟ್ವೇರ್ ಅಂತ ಕರಿಬೇಕು. ವಾಟ್ ಯು ಮೀನ್ ಬೈ ಸಾಫ್ಟ್ವೇರ್? A set of programs used to perform a particular task is known as software. ಹಾಗೆ ಬನ್ನಿ ಸ್ಟೂಡೆಂಟ್ಸ್, ಟೈಪ್ಸ್ ಆಫ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಲ್ಲಿ ನಮಗೆ ಟೈಪ್ಸ್ ಕೂಡ ಇದೆ. ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರೀಸ್. ಎರಡು ಟೈಪ್ಸ್ ಇದೆ. ಸಾಫ್ಟ್ವೇರ್ ಕನ್ಸಿಸ್ಟ್ ಆಫ್ 2 ಟೈಪ್ಸ್. ದ ಪಾಯಿಂಟ್ ನಂಬರ್ 1 ಸಿಸ್ಟಮ್ ಸಾಫ್ಟ್ವೇರ್, ದ ಪಾಯಿಂಟ್ ನಂಬರ್ 2 ಅಪ್ಲಿಕೇಶನ್ ಸಾಫ್ಟ್ವೇರ್. ಅಂದ್ರೆ ಎರಡು ಟೈಪ್ಸ್ ಇದೆ ಸಾಫ್ಟ್ವೇರ್ ಅಲ್ಲಿ. ಒಂದನ್ನ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿಬೇಕು, ಎರಡನೇದನ್ನ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಬನ್ನಿ ಸ್ಟೂಡೆಂಟ್, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ನೋಡೋಣ. ಅಬ್ಸರ್ವ್ ದ ಸ್ಕ್ರೀನ್. ಸಿಸ್ಟಮ್ ಸಾಫ್ಟ್ವೇರ್, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ಸ್ ಟು ಪರ್ಫಾರ್ಮ್ ಕಾಮನ್ ಟಾಸ್ಕ್ಸ್. ಸಿಸ್ಟಮ್ ಅಂದಿದ ತಕ್ಷಣ ಯು ಕ್ಯಾನ್ ಇಮ್ಯಾಜಿನ್ ಕಂಪ್ಯೂಟರ್ ಸ್ಟೂಡೆಂಟ್ಸ್. ಇವನೊಬ್ಬ ಕಂಪ್ಯೂಟರ್ ಸಾಫ್ಟ್ವೇರ್. ಈ ಕಂಪ್ಯೂಟರ್ ಸಾಫ್ಟ್ವೇರ್ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ಸ್, ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಟು ಪರ್ಫಾರ್ಮ್ ಕಾಮನ್ ಟಾಸ್ಕ್ಸ್. ಅಂದ್ರೆ ಜನರಲ್ ಆಗಿ ನಾವ್ ಏನೆಲ್ಲ ವರ್ಕ್ಸ್ ನ ಯೂಸ್ ಮಾಡ್ತೀವಿ, ಏನೆಲ್ಲ ವರ್ಕ್ ಗಳನ್ನ ಮಾಡ್ತೀವಿ, ಆ ಕಾಮನ್ ಟಾಸ್ಕ್ ಗಳನ್ನ ಮಾಡುವಂತ ಸಾಫ್ಟ್ವೇರ್ ನ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿಬೇಕು. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ಸ್ ಟು ಪರ್ಫಾರ್ಮ್ ಕಾಮನ್ ಟಾಸ್ಕ್ಸ್. ಸಿಸ್ಟಮ್ ಸಾಫ್ಟ್ವೇರ್ provides a program development and execution. ನಿಮ್ಮ ಸಿಸ್ಟಮ್ ಸಾಫ್ಟ್ವೇರ್ ಇಂದ ಅಡ್ವಾಂಟೇಜ್ ಏನು ಅಂತಂದ್ರೆ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಗೆ ಯೂಸ್ ಆಗುತ್ತೆ, ಜೊತೆಗೆ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಷನ್ ಕೂಡ ಯೂಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, we are at the concept of software. The set of programs are used to perform a particular task is known as software. Software has 2 types. The point number 1 system software,
Point number 2, application software. We are at the concept of system software. It is a collection of system programs to perform common tasks. System software provides a program development and execution. ಸೊ ಪ್ರೋಗ್ರಾಮ್ ನ ಡೆವಲಪ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ, ಜೊತೆಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಸರ್ ಡೆವಲಪ್ಮೆಂಟ್ ಅಂತಂದ್ರೆ ಗೊತ್ತಾಯ್ತು, ಎಕ್ಸಿಕ್ಯೂಟ್ ಅಂತಂದ್ರೆ ಏನು? ಎಕ್ಸಿಕ್ಯೂಟ್ ಅಂತಂದ್ರೆ ನಿಮ್ಮ ಹತ್ರ ಇರುವಂತಹ ಪ್ರೋಗ್ರಾಮ್ ನ ಕಂಪ್ಯೂಟರ್ ಗೆ ಕೊಟ್ಟು ರಿಸಲ್ಟ್ ನೋಡುವಂತ ಮೆಥಡ್ ನಾವು ಎಕ್ಸಿಕ್ಯೂಷನ್ ಅಂತ ಕರಿತೀವಿ, ನೆನಪಿಟ್ಕೊಳ್ಳಿ. ಪಾಯಿಂಟ್ ನಂಬರ್ 2 ಗೆ ಬರೋಣ ಸ್ಟೂಡೆಂಟ್ಸ್. ಇಟ್ ಇಸ್ ಅ ಪಾಯಿಂಟ್ ನಂಬರ್ 2, ಅಪ್ಲಿಕೇಶನ್ ಸಾಫ್ಟ್ವೇರ್. ಯಾವುದು ಕಾನ್ಸೆಪ್ಟ್? ಅಪ್ಲಿಕೇಶನ್ ಸಾಫ್ಟ್ವೇರ್. Application software is generally written in high level languages. Yes, application softwares ಯಾವ ತರ ಇರುತ್ತೆ ಅಂತಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಅದನ್ನ ಡೆವಲಪ್ ಮಾಡಿರ್ತಾರೆ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂದ ತಕ್ಷಣ ಕಾಮನ್ ಆಗಿ ನಾವು ಇಂಗ್ಲಿಷ್ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಲೆಟರ್ಸ್ ನ ಇಂಗ್ಲಿಷ್ ಸಿಂಬಲ್ ಗಳನ್ನ ಯೂಸ್ ಮಾಡಿಕೊಂಡು ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಿದ್ರೆ ನಾವು ಅದನ್ನ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕರಿಬಹುದು. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತಂದ್ರೆ ನಾವು ಜನರಲ್ ಆಗಿ ಯೂಸ್ ಮಾಡುವಂತ ಲ್ಯಾಂಗ್ವೇಜಸ್. ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತಂದ್ರೆ ನಾವು ಬೈನರಿನ ನೋಡಿದ್ವಿ ಸ್ಟೂಡೆಂಟ್ಸ್, ನೆನಪಿದ್ಯಾ? ವಾಟ್ ಯು ಮೀನ್ ಬೈ ಬೈನರಿ? ಇಟ್ ಈಸ್ ಎ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ which combines the only two symbols which is called zeros and ones. ಝೀರೋಗಳು ಮತ್ತು ಒನ್ಗಳನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ಡೆವಲಪ್ ಮಾಡಿದ್ರೆ ನಾವು ಅದನ್ನ ಬೈನರಿ ಅಂತ ಕರಿತೀವಿ. ಅದನ್ನ ನಾವು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕರಿಬೇಕು. ಬಟ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಜನರಲಿ ರಿಟನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಇಟ್ ಈಸ್ ಯೂಸ್ಡ್ ಫಾರ್ ಸಿಂಗಲ್ ಪರ್ಪಸ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಯಾವಾಗ್ಲೂ ಸಿಂಗಲ್ ಪರ್ಪಸ್ ಗಳಿಗೆ ಯೂಸ್ ಮಾಡ್ಕೊಳ್ತೀವಿ. ಇಫ್ ಫಾರ್ ಎಕ್ಸಾಂಪಲ್ ನೋಡಿ, ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಒಂದು ಗವರ್ಮೆಂಟ್ಸ್ ಹೋಗ್ತೀವಿ, ಗವರ್ಮೆಂಟ್ಸ್ ಹೋಗಿದ ತಕ್ಷಣ ನಿಮ್ಗೆ ನೀವೆಲ್ಲ ಪರ್ಚೇಸ್ ಎಲ್ಲ ಮಾಡ್ತೀರಾ, ಬಿಲ್ಲಿಂಗ್ ಕೊಡ್ತಾನೆ ಅಷ್ಟೇ. ಬಟ್ ಆ ಕಂಪ್ಯೂಟರ್ ನೀವು ಅಬ್ಸರ್ವ್ ಮಾಡಿದ್ರೆ ಆ ಗಾರ್ಮೆಂಟ್ಸ್ ಡೀಟೇಲ್ಸ್ ಬಿಟ್ರೆ ಅದ್ರೊಳಗಡೆ ಇನ್ನೇನು ಇರಲ್ಲ ಸ್ಟೂಡೆಂಟ್ಸ್. ಈಗ ನಾವು ಬ್ಯಾಂಕಿಂಗ್ ಹೋಗ್ತೀವಿ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ನ ಮಾಡ್ತೀವಿ, ಕರೆಕ್ಟಾ? ಬ್ಯಾಂಕಿಂಗ್ ಅಲ್ಲಿ ಕಂಪ್ಯೂಟರ್ಸ್ ಇರುತ್ತಲ್ವಾ? ಆ ಬ್ಯಾಂಕ್ ಕಂಪ್ಯೂಟರ್ಸ್ ಏನ್ ಮಾಡ್ತವೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನೇನೋ, ಎಷ್ಟು ಕ್ರೆಡಿಟ್ ಆಗಿದೆ, ಎಷ್ಟು ಡೆಬಿಟ್ ಆಗಿದೆ, ಎಷ್ಟು ಬ್ಯಾಲೆನ್ಸ್ ಇದೆ, ಏನ್ ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನು ಅಂತ ಮಾತ್ರ ಬ್ಯಾಂಕ್ ಗಳಲ್ಲಿ ಸಿಗುತ್ತೆ. ಅಂದ್ರೆ ಸಿಂಗಲ್ ಪರ್ಪಸ್. ನೀವು ಅದೇ ಒಂದು ಹೋಟೆಲ್ಗೆ ಹೋಗಿ ಹೋಟೆಲ್ ಅಲ್ಲಿ ಬಿಲ್ ಬರುತ್ತೆ, ಹೋಟೆಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಮಾತ್ರ ಇರುತ್ತೆ. ಇದನ್ನ ನಾವು ಕರೆಯುವಂತದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಅವರೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಎ generally written in high level language and it is used for single purpose. ಕೇವಲ ಒಂದು ಪರ್ಪಸ್ ಗೆ ಮಾತ್ರ ಯೂಸ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ಸ್, ಮೈಕ್ರೋಸಾಫ್ಟ್ ಆಫೀಸ್ ನೋಡಿ, ಅಲ್ಲೇ ಇದೆ. MS ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದೆಲ್ಲ ನಾವು ಟೈಪ್ ಮಾಡಿದೀವಿ, ಟೈಪ್ ಮಾಡ್ಬಿಟ್ಟು ನಿಮ್ಗೆ ವಿಡಿಯೋ ಮಾಡಿ ಹಾಕಿದೀವಿ. ಅಲ್ಲಿಗೆ ಈ ಟೈಪಿಂಗ್ ಸಾಫ್ಟ್ವೇರ್ MS ವರ್ಡ್ ಅಂತ. ನಾನು ನೀವು ಕಾಲೇಜ್ ಬಂದಿದ ತಕ್ಷಣ ಲ್ಯಾಬ್ ಅಲ್ಲಿ ಕೊಡ್ತೀನಿ ಸ್ಟೂಡೆಂಟ್ಸ್, ಪ್ರತಿಯೊಬ್ರು ಟೈಪ್ ಮಾಡ್ಬೇಕು. ಟೈಪಿಂಗ್ ಹೇಗ್ ಮಾಡೋದು ಅಂತೆಲ್ಲ ನಾನು ನೀಟಾಗಿ ಹೇಳ್ಕೊಡ್ತೀನಿ. ಅಲ್ಲಿಗೆ MS ವರ್ಡ್ ಅಂತಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳಿ ಟೈಪಿಂಗ್ ಗೆ ಯೂಸ್ ಮಾಡ್ತೀವಿ. MS ಎಕ್ಸೆಲ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಟೂಡೆಂಟ್ಸ್. ಈ ಎಕ್ಸೆಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಗೋಸ್ಕರ ಯೂಸ್ ಮಾಡ್ತೀವಿ. ಇನ್ ನಿಮ್ಗೆಲ್ಲ ಗೊತ್ತಿದೆ, ಟ್ಯಾಲಿ ಒಂದು ಆರ್ಗನೈಸೇಷನ್, ಒಂದು ಡಿಪಾರ್ಟ್ಮೆಂಟ್ ಅಕೌಂಟಿಂಗ್ ಡೀಟೇಲ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಸಾಫ್ಟ್ವೇರ್ ಟ್ಯಾಲಿ. ಅಂಡ್ ದೆನ್ ಒರಾಕಲ್. ಒರಾಕಲ್ ಅಂತ ತಕ್ಷಣ DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಇಸ್ ಜನರಲಿ ರಿಟನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಇಟ್ ಈಸ್ ಯೂಸ್ಡ್ ಫಾರ್ ಸಿಂಗಲ್ ಪರ್ಪಸ್ ಓನ್ಲಿ. ಫಾರ್ ಎಕ್ಸಾಂಪಲ್, ಮೈಕ್ರೋಸಾಫ್ಟ್ ಆಫೀಸ್, MS ವರ್ಡ್, MS ಎಕ್ಸೆಲ್, ಟ್ಯಾಲಿ, ಒರಾಕಲ್ ಎಕ್ಸೆಟ್ರಾ. ನಿಮ್ಮ ಪ್ರತಿಯೊಂದು ಗೇಮ್ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ ಸ್ಟೂಡೆಂಟ್ಸ್. ಗನ್ ಗೇಮ್ ಅಲ್ಲಿ ನಾವು ಗನ್ ಗೇಮ್ ಮಾತ್ರ ಆಡ್ತೀವಿ, ಶೂಟ್ ತರ, ಕರೆಕ್ಟಾ? ಟೆಂಪಲ್ ರನ್ ಇರುತ್ತೆ, ಟೆಂಪಲ್ ರನ್ ಅಲ್ಲಿ ಏನ್ ಮಾಡ್ತಾ ಇರ್ತಾನೆ ಅವನು, ಓಡ್ತಾ ಇರ್ತಾನೆ. ನಿಂತ್ಕೊಂಡ್ಬಿಟ್ರೆ ಸಾಕು, ಅದ್ ಯಾವ್ದೋ ಪಕ್ಷಿ ಬಂದು ಎತ್ಕೊಂಡು ಹೋಗ್ಬಿಡುತ್ತೆ, ಕರೆಕ್ಟಾ? ಬಟ್ ಅಲ್ಲಿ ಓನ್ಲಿ ರನ್ನಿಂಗ್. ಅದನ್ನೇ ನಾವು ಕರೆಯುವಂತದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿ. ಐಡಿಯಾ ಬಂತಾ? ಇಲ್ಲಿಗೆ ನೋಡಿ, ಟೈಪ್ಸ್ ಆಫ್ ಸಾಫ್ಟ್ವೇರ್ ಮುಗಿಯುತ್ತೆ. ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಲ್ಲಿ 2 types. One is called system software, another one is called application software. Mind it. Yes, come to the next concept which is called programming languages. ಪ್ರೋಗ್ರಾಮ್ ಗೋಸ್ಕರನೇ ಸಮ್ ಲ್ಯಾಂಗ್ವೇಜಸ್ ಇದೆ. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವ ಯಾವ್ದು ಏನೇನಕ್ಕೆ ಯೂಸ್ ಆಗುತ್ತೆ ನೋಡೋಣ.
If we have to communicate with the computer, we require a suitable languages understandable by the computer. ಅಂದ್ರೆ ನಾವು ಕಂಪ್ಯೂಟರ್ ಜೊತೆಗೆ ಏನಾದ್ರೂ ಕಮ್ಯುನಿಕೇಟ್ ಆಗ್ಬೇಕು ಅಂದ್ರೆ ಏನು ಕಮ್ಯುನಿಕೇಶನ್ ಅಂದ್ರೆ ಏನು, ನಾವು ಕೊಟ್ಟಿರೋದು ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕು, ಕಂಪ್ಯೂಟರ್ ಕೊಟ್ಟಿರೋದು ನಮಗ್ ಅರ್ಥ ಆಗ್ಬೇಕು ಅಂತಂದ್ರೆ ನಮಗೆ ಕಂಪ್ಯೂಟರ್ ನ ಅರ್ಥ ಮಾಡ್ಕೊಳ್ಳುವಂತಹ ಲ್ಯಾಂಗ್ವೇಜಸ್ ಬೇಕು. ಆ ಲ್ಯಾಂಗ್ವೇಜಸ್ ನ ನಾವೇನಂತ ಕರಿತೀವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಐಡಿಯಾ ಬಂತ? ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಸೊ ವಿ ನೀಡ್ ಒನ್ ಲ್ಯಾಂಗ್ವೇಜ್. ನಾನು ಯಾವ್ದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅದು ಅರ್ಥ ಆಗ್ಬೇಕು. ನಾನು ಯಾವ್ದೋ ಮರಾಠಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಇನ್ನೊಂದು ಯಾವ್ದೋ ಕೊಂಕಣಿ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗುತ್ತಾ? ಅರ್ಥ ಆಗೋಲ್ಲ. ಬಿಕಾಸ್ ನನಗೂ ಆ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು, ನಿಮಗೂ ಆ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು, ಆವಾಗ ಅದು ಕಮ್ಯುನಿಕೇಶನ್ ಕರೆಕ್ಟ್ ಆಗಿರುತ್ತೆ. ಹಾಗೆ ನಾವು ಕಂಪ್ಯೂಟರ್ ಜೊತೆಗೆ ಏನಾದ್ರೂ ಒಂದು ವರ್ಕ್ ನ ಮಾಡ್ಬೇಕು ಅಂತಂದ್ರೆ ನಮಗ್ ಗೊತ್ತಿರೋ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕು, ಕಂಪ್ಯೂಟರ್ ಗೊತ್ತಿರೋ ಲ್ಯಾಂಗ್ವೇಜ್ ನಮಗ್ ಅರ್ಥ ಆಗ್ಬೇಕು. ಆ ತರ ಲ್ಯಾಂಗ್ವೇಜ್ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. Concentrate here. If we have to communicate with the computer, we require a suitable languages understandable by the computer. Such a language is called programming language. Yes, computer languages are classified into two categories. One is called low level languages, another one is called high level languages. ನೆನ್ಪಿಟ್ಕೊಳ್ಳಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಾವು ಎರಡು ಟೈಪ್ ಆಫ್ ಲ್ಯಾಂಗ್ವೇಜಸ್ ನ ನೋಡಬಹುದು. ಒಂದನ್ನ ನಾವು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ಇನ್ನೊಂದನ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಎಸ್, ದ ಪಾಯಿಂಟ್ ನಂಬರ್ 1 ಇಸ್ ಕಾಲ್ಡ್ ಲೋ ಲೆವೆಲ್ ಲ್ಯಾಂಗ್ವೇಜಸ್. ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ನಮ್ಗೆ ಎರಡು ಟೈಪ್ ಆಫ್ ಲ್ಯಾಂಗ್ವೇಜ್ ಸಿಗುತ್ತೆ ಸ್ಟೂಡೆಂಟ್ಸ್. ನೆನ್ಪಿಟ್ಕೊಳ್ಳಿ, ಯಾವ್ದದು ಎರಡು ಟೈಪ್ ಆಫ್ ಲ್ಯಾಂಗ್ವೇಜ್? ಒನ್ ಇಸ್ ಕಾಲ್ಡ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅನದರ್ ಒನ್ ಇಸ್ ಕಾಲ್ಡ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಒಂದನ್ನ ನಾವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೋಡಿ, ಹಾಗೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ನಮ್ಗೆ ಎರಡು ಟೈಪ್ ಸಿಗುತ್ತೆ. ಒನ್ ಇಸ್ ಕಾಲ್ಡ್ ಜನರಲ್ ಪರ್ಪಸ್ ಲ್ಯಾಂಗ್ವೇಜಸ್, ಅನದರ್ ಒನ್ ಇಸ್ ಕಾಲ್ಡ್ ಸ್ಪೆಸಿಫಿಕ್ ಪರ್ಪಸ್ ಲ್ಯಾಂಗ್ವೇಜಸ್. One is called general purpose languages, another one is called specific purpose languages. Yes, come to the point number 1, which is called ಯಾವುದು ಸ್ಟೂಡೆಂಟ್ಸ್? ನೋಡಿ, ಲೋ ಲೆವೆಲ್ ಲ್ಯಾಂಗ್ವೇಜಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಲೋ ಲೆವೆಲ್ ಲ್ಯಾಂಗ್ವೇಜಸ್ ಗೆ ಡೆಫಿನೇಷನ್ ಇಲ್ಲ, ಅದರಲ್ಲಿ ಟೈಪ್ಸ್ ಮಾತ್ರ ಇದೆ. ಅದೇ ನಮ್ಗೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಬಂದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಎಸ್, ಫಸ್ಟ್ ಪಾಯಿಂಟ್ ಗೆ ಬರೋಣ. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಸ್, ಕಾನ್ಸಂಟ್ರೇಟ್ ಹಿಯರ್. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಇವನೇ ಓಲ್ಡ್ ಲೆವೆಲ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಸ್ ದ ಕಂಪ್ಯೂಟರ್ ಲ್ಯಾಂಗ್ವೇಜ್. ಅಲ್ಲಿಗೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೆ ಯಾವ್ದು? ಬೈನರಿ ಅಂತ ಓದಿದೀವಿ ನಾವು, ನಪ್ತಾ ಇದೆಯಾ? ಕಂಪ್ಯೂಟರ್ ಕೋಡ್ಸ್ ಅಲ್ಲಿ ಕೂಡ ಓದಿದೀವಿ, BCD ಬೈನರಿ ಕೋಡೆಡ್ ಡೆಸಿಮಲ್, ABCD ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಕೋಡ್ ಅಂತ ಹೇಳಿ. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಡಿಫರೆಂಟ್ ಅದರ್ಸ್ ಕೂಡ ನಾವು ಲ್ಯಾಂಗ್ವೇಜಸ್ ಓದಿದ್ವಿ. ಯಾವ್ದು? ASCII, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಕೋಡ್ ಅಂತ ಹೇಳಿ, ಕರೆಕ್ಟಾ? ಹಾಗೆ ನಾವು XS3 ಕೂಡ ನೋಡಿದ್ದೀವಿ ನಾವು. ಹಾಗೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದಿದ ತಕ್ಷಣ ಇಟ್ ಈಸ್ ಒನ್ ಆಫ್ ದ ಕಂಪ್ಯೂಟರ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ನೋಡಿ, ಅಲ್ಲೇ ಹೇಳ್ಬಿಡ್ತಾನೆ, ಇಟ್ ಈಸ್ ರಿಟನ್ ಯೂಸಿಂಗ್ ಬೈನರಿ ನಂಬರ್ಸ್ ದಟ್ ಈಸ್ zeros and ones. ಅಂದ್ರೆ ನಿಮ್ಮ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲ್ಯಾಂಗ್ವೇಜ್, ಇದರಲ್ಲಿ ಬೈನರಿ ನಂಬರ್ಸ್ ಯೂಸ್ ಆಗುತ್ತೆ. ಬೈನರಿ ನಂಬರ್ಸ್ ಯಾವ್ಯಾವ್ದು ಅಂತಂದ್ರೆ ಒಂದು 0 ಅಂತ ಕರಿತೀವಿ, ಇನ್ನೊಂದನ್ನ 1 ಅಂತ ಕರಿತೀವಿ. ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಸ್. ಕಂಪ್ಯೂಟರ್ ಗೆ ಬಹಳ ಬೇಗ ಅಂಡರ್ಸ್ಟ್ಯಾಂಡ್ ಆಗೋದು ಯಾವುದು ಅಂತಂದ್ರೆ ವಿಚ್ ಇಸ್ ಕಾಲ್ಡ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಸ್. ಸೊ ಯೂಸರ್ ಕ್ಯಾನ್ ಗಿವ್ ಎನಿ ಇನ್ಸ್ಟ್ರಕ್ಷನ್ ಯೂಸಿಂಗ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ನೋಡಿ, ಎಲ್ಲಿದೆ ಸ್ಟೂಡೆಂಟ್ಸ್? ಯೂಸರ್ ಕ್ಯಾನ್ ಗಿವ್ ಎನಿ ಇನ್ಸ್ಟ್ರಕ್ಷನ್ ಯೂಸಿಂಗ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಬಿಕಾಸ್ zeros and ones ಅಲ್ಲಿ ಡೈರೆಕ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ ನೀವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನ, ಸ್ಟೇಟ್ಮೆಂಟ್ಸ್ ನ, ಪ್ರೋಗ್ರಾಮ್ಸ್ ನ ಕಂಪ್ಯೂಟರ್ ಗೆ ಕೊಟ್ಟಿದ್ದೆ ಆದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕಂಪ್ಯೂಟರ್ ಗೆ ಬೇಗ ಅರ್ಥ ಆಗುತ್ತೆ. ಜೊತೆಗೆ ಎ ಪ್ರೋಗ್ರಾಮ್ ರಿಟನ್ ಇನ್ ದ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಸಾರಿ ಸ್ಟೂಡೆಂಟ್ಸ್, ಒಂದ್ ನಿಮಿಷ. ಸೊ ಇಟ್ ಈಸ್ ಕಾಲ್ಡ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. See, a program written in ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಮಿಷಿನ್ ಕೋಡ್. ನೀವು ಒಂದು ಪ್ರೋಗ್ರಾಮ್ ನ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಅದನ್ನ ಡೆವಲಪ್ ಮಾಡಿದ್ರೆ
ನಾವು ಅದನ್ನ ಮಿಷಿನ್ ಕೋಡ್ ಅಂತ ಕರಿಬೇಕು. again I am explaining, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವಿರೋದೀಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಮಗೆ 2 ಟೈಪ್ಸ್, ಒಂದು ಲೋ ಲೆವೆಲ್, ಇನ್ನೊಂದು ಹೈ ಲೆವೆಲ್. ಲೋ ಲೆವೆಲ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ 2 ತರ ಲೋ ಲೆವೆಲ್ ಸಿಗುತ್ತೆ ಸ್ಟೂಡೆಂಟ್ಸ್. ಒಂದು ಬಂದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಬಂದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಬನ್ನಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬಗ್ಗೆ ನೋಡೋಣ. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಸ್ ದ ಕಂಪ್ಯೂಟರ್ ಲ್ಯಾಂಗ್ವೇಜ್. ಇಟ್ ಈಸ್ ರಿಟನ್ ಯೂಸಿಂಗ್ binary numbers, that is zeros and ones. Computer can understand machine level languages only, so user can give any instruction using machine level language. A program written in the machine level language is called machine code. But students, an instruction given in the machine level language has 2 parts. ನೀವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಸ್ಟ್ರಕ್ಷನ್ ನ ಕೊಟ್ರಿ ಅಂತಂದ್ರೆ ಅದು 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಯಾವ್ದದು 2 ಪಾರ್ಟ್? ಎಸ್, ಪಾಯಿಂಟ್ ನಂಬರ್ 1 ಇಸ್ ಕಾಲ್ಡ್ ಆಪ್ ಕೋಡ್. OPCODE, ಆಪ್ ಕೋಡ್. ದ ಪಾಯಿಂಟ್ ನಂಬರ್ 2 ಇಸ್ ಕಾಲ್ಡ್ ಆಪರೆಂಡ್. ಪಾಯಿಂಟ್ ನಂಬರ್ 2 ಯಾವುದು? ಆಪರೆಂಡ್. ನೋಡಿ ಸ್ಟೂಡೆಂಟ್ಸ್, ಆಪ್ ಕೋಡ್ ಅಂದಿದ ತಕ್ಷಣ ಆಪರೇಷನ್ ಕೋಡ್ ಅಂತ ಕರಿತೀವಿ. ಆಪರೆಂಡ್ ಅಂದಿದ ತಕ್ಷಣ ಅಡ್ರೆಸ್ ಆರ್ ಲೊಕೇಶನ್ ಅಂತ ಹೇಳ್ತೀವಿ. ನೋಡಿ ಹೀಗೆ ನೀವು ಇಲ್ಲಿ ಕೊಡೋದೇ zeros and ones. ನಾನು ಸುಮ್ಮನೆ ಹಾಕಿರೋದು ಸ್ಟೂಡೆಂಟ್ಸ್. ಇದು ಏನ್ ಸರ್ zeros and ones ಅಂತಂದ್ರೆ ಅದು ಇನ್ಸ್ಟ್ರಕ್ಷನ್ ಅಂತ ನೀವು ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅದು ಡಿವೈಡ್ ಆಗಿದೆ. ಒಂದು ಪಾರ್ಟ್ ಆಪ್ ಕೋಡ್ ಆಗಿದೆ, ಇನ್ನೊಂದು ಪಾರ್ಟ್ ಆಪರೆಂಟ್ ಆಗಿದೆ. ಜಸ್ಟ್ ನಿಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ. ಈಗ ಬನ್ನಿ, ಆಪ್ ಕೋಡ್ ಏನಕ್ಕೆ ಯೂಸ್ ಆಗುತ್ತೆ? ದ ಆಪ್ ಕೋಡ್ ರೆಪ್ರೆಸೆಂಟ್ಸ್ ದ ಆಪರೇಷನ್ ಸಚ್ ಆಸ್ ಲೋಡ್, ಮೂವ್, ಸ್ಟೋರ್ ಎಕ್ಸೆಟ್ರಾ. ಆಪ್ ಕೋಡ್ ಅಲ್ಲಿ ಏನಿರುತ್ತೆ? ಲೋಡಿಂಗ್ ಎಲ್ಲಾಗಬೇಕು, ಮೂವ್ ಎಲ್ಲಿಗಾಗಬೇಕು, ಸ್ಟೋರಿಂಗ್ ಎಲ್ಲಾಗಬೇಕು ಅಂತ. At the same time, the operand represents the address. Address ಅಂದ್ರೆ ಏನು? Where the instruction has to be stored. ಎಲ್ಲಿ ಇನ್ಸ್ಟ್ರಕ್ಷನ್ ಸ್ಟೋರ್ ಆಗಬೇಕು ಅಂತ ಹೇಳಿ ಅಡ್ರೆಸ್ ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡಿರ್ತೀವಿ ಅಂತಂದ್ರೆ ನಾವು ಆಪರೆಂಡ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರ್ತೀವಿ. ಐಡಿಯಾ ಬರ್ತಾ ಇದೆಯಾ? We are at the concept of machine level language, students. Every instruction of the machine level language has 2 parts, divided into 2 parts. One is called opcode, another one is called operand. Opcode further divided into operation code. Operand is going represent as the address. See, the opcode represents the operations such as load, move, store. The operand represents the address. Any confusion? This is about your machine level language, students. Bunny, some advantages ಇದೆ, ಜೊತೆಗೆ some disadvantages ಇದೆ ನೋಡೋಣ. Students 5 marks ಕೇಳಬಹುದು question. Be careful. Advantages ಏನು? It is machine independent. ಸೊ ನೀವು ಡೈರೆಕ್ಟ್ ಆಗಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಂದಾನೆ ಕೊಡೋದ್ರಿಂದ ಇದು ಮಿಷಿನ್ ಇಂಡಿಪೆಂಡೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸಿಪಿಯು ಡೈರೆಕ್ಟ್ಲಿ ಪ್ರೊಸೆಸ್ ಆನ್ ಇನ್ಸ್ಟ್ರಕ್ಷನ್. ಸಿಪಿಯು ಏನ್ ಮಾಡುತ್ತೆ? ಇನ್ಸ್ಟ್ರಕ್ಷನ್ ಡೈರೆಕ್ಟ್ ಆಗಿ ಪ್ರೊಸೆಸ್ ಮಾಡಿ ಕೊಡುತ್ತೆ. ನೋ ನೀಡ್ ಟು ಯೂಸ್ ಟ್ರಾನ್ಸ್ಲೇಟರ್ಸ್. ಎಲ್ಲಿಂದ ಎಲ್ಲಿಗೂ ಟ್ರಾನ್ಸ್ಲೇಟ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಯು ಆರ್ ಅಟ್ ಡೈರೆಕ್ಟ್ಲಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ದೀಸ್ ಆರ್ ಆಲ್ ಕಾಲ್ಡ್ ಸಮ್ ಅಡ್ವಾಂಟೇಜಸ್ ಆಫ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಬನ್ನಿ ಸ್ಟೂಡೆಂಟ್ಸ್, ಸಮ್ ಡಿಸ್ಅಡ್ವಾಂಟೇಜಸ್ ಕೂಡ ನೋಡೋಣ. ಏನು ಡಿಸ್ಅಡ್ವಾಂಟೇಜಸ್? It is difficult to maintain. Yes, ಯಾಕೆ difficult to maintain? ಎಲ್ಲ zeros and ones ಅಲ್ಲೇ ಇರುತ್ತೆ. ನಮ್ ನೋಡಿದ್ರೆ ಅದು ಏನು ಅಂತಾನೆ ಸರಿಯಾಗಿ ಗೊತ್ತಾಗಲ್ಲ. So that is main problem. It is difficult to find errors. ಇನ್ನು ನಮ್ಗೆ ಗೊತ್ತಾಗೋದೇ ಇಲ್ಲ ಅಂತಂದ್ರೆ ಎರರ್ಸ್ ಅಂದ್ರೆ ಏನು? ಮಿಸ್ಟೇಕ್ಸ್ ಅಂತ ಕರಿತೀವಿ. ಅದ್ರೊಳಗಡೆ ಇರೋ ಮಿಸ್ಟೇಕ್ಸ್ ನ ಹೇಗೆ ಫೈಂಡ್ ಔಟ್ ಮಾಡೋದು? It is also very difficult to find, students. It is difficult to understand the input and receive output. ಇನ್ಪುಟ್ ನ ಕೊಡೋದು ಇದರಲ್ಲಿ ಕಷ್ಟನೇ, ಜೊತೆಗೆ ಔಟ್ಪುಟ್ ನ ರಿಸೀವ್ ಮಾಡ್ಕೊಳ್ಳೋದು ಕಷ್ಟನೇ. ಬಿಕಾಸ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ ತಕ್ಷಣ ಏನಾಗಿರುತ್ತೆ? ಎಲ್ಲಾನು zeros and ones ಅಲ್ಲಿ ಮಾತ್ರ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ಇದನ್ನ ನಾವು ಯೂಸರ್ಸ್ ಆಗಿ, ಹ್ಯೂಮನ್ ಬೀಯಿಂಗ್ಸ್ ಆಗಿ ಇದು ಮೇಂಟೈನ್ ಮಾಡೋದು ಬಹಳ ಡಿಫಿಕಲ್ಟ್ ಸ್ಟೂಡೆಂಟ್ಸ್. ದಿಸ್ ಇಸ್ ಅಬೌಟ್ ಯುವರ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇದೆ ಅಸೆಂಬ್ಲಿ ಲ್ಯಾಂಗ್ವೇಜಸ್. ನಥಿಂಗ್ ಬಟ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್. ಪಾಯಿಂಟ್ ನಂಬರ್ 2, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಏನು? ನೋಡಿ ಸ್ಟೂಡೆಂಟ್ಸ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಎ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವನೊಬ್ಬ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ that allows a user to write programs using letters, words instead of binary digits. Yes, this is the major advantage of assembly level languages. ಏನು assembly level languages major advantages? ನಿಮ್ಮ ಒಂದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಪ್ರೋಗ್ರಾಮಿಂಗ್ ನ ಡೆವಲಪ್ ಮಾಡಬೇಕು ಅಂತಂದ್ರೆ ನೀವು zeros and ones ಯೂಸ್ ಮಾಡಬೇಕು. ಬಟ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬಂದ ತಕ್ಷಣ ಇಟ್ ಈಸ್ ಕ್ವೈಟ್ ಡಿಫರೆಂಟ್ ಸ್ಟೂಡೆಂಟ್ಸ್. ಏನು? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು zeros and ones ಬದಲಿಗೆ ಲೆಟರ್ಸ್ ಯೂಸ್ ಮಾಡಬಹುದು, ವರ್ಡ್ಸ್ ಯೂಸ್ ಮಾಡಬಹುದು. ಐಡಿಯಾ ಬಂತ? ಲೆಟರ್ಸ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ನೀವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡೋಂತ ನೆಸೆಸಿಟಿ ಇಲ್ಲ. ಹೇಗೆ ನೋಡಿ,
ಅಬ್ಸರ್ವ್ ದ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸ್ಟೇಟ್ಮೆಂಟ್ ಆಕ್ಷನ್ ಏನಿದು? STA A, ADD B add, STR C, PRT C, HLT stop. ಏನು STA ಅಂತಂದ್ರೆ ಲೋಡ್ ದ ಡೇಟಾ ಟು ದ ಅಕ್ಯುಮುಲೇಟರ್. ಅಕ್ಯುಮುಲೇಟರ್ ಅಂದ್ರೆ ಒಂದು ಸ್ಟೋರೇಜ್ ಪ್ಲೇಸ್ ಸ್ಟೂಡೆಂಟ್ಸ್. STA A ಲೋಡಿಂಗ್ ನ ಮಾಡಿ ಅಂತ. ಜೊತೆಗೇನು add B, add ಅಂತಂದ್ರೆ ಅಡಿಷನ್, B is a letter. Add the contents of B to the accumulator. ಅಕ್ಯುಮುಲೇಟರ್ ಆಲ್ರೆಡಿ ಯಾರಿದ್ದಾರೆ? A ಇದ್ದಾರೆ. ನೀವು ಅದನ್ನ ಏನ್ ಮಾಡಿ ಆಡ್ ಮಾಡಿ. ಯಾರ ಜೊತೆಗೆ ಮಾಡಿ? B ಜೊತೆಗೆ ಮಾಡಿ ಅಂತ. A ಅಲ್ಲಿ ಫಾರ್ ಎಕ್ಸಾಂಪಲ್ 10 ಇದೆ ಅಂತ ತಿಳ್ಕೊಳ್ಳಿ. B ಅಲ್ಲಿ ಫಾರ್ ಎಕ್ಸಾಂಪಲ್ 20 ಇದೆ ಅಂತ ತಿಳ್ಕೊಳ್ಳಿ. 10 ನ 20 ಜೊತೆಗೆ ಆಡ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್. ನೋಡಿ, STRC ಸ್ಟೋರ್ ದ ರಿಸಲ್ಟ್ಸ್ ಟು ದ ಲೊಕೇಶನ್ C ಸ್ಟೂಡೆಂಟ್ಸ್. ಅಂದ್ರೆ AB 20 ಪ್ಲಸ್ 10 ಎಷ್ಟು? 30. ಆ 30 ಎಲ್ಲಿ ಸ್ಟೋರ್ ಆಗುತ್ತೆ? C ಅಲ್ಲಿ ಸ್ಟೋರ್ ಆಗುತ್ತೆ. PRT ಅಂದ್ರೆ ಪ್ರಿಂಟ್ ಅಂತ. ನೋಡಿ ಇಲ್ಲೇ ಇದೆ, ಪ್ರಿಂಟ್ ದ ರಿಸಲ್ಟ್ಸ್. C ಅಲ್ಲಿ ಇರುತ್ತೆ, 30 ನ ಪ್ರಿಂಟ್ ಮಾಡಿ. HLT halt ಅಂತ. halt ಅಂತಂದ್ರೆ ಏನು? ಸ್ಟಾಪ್ ಅಂತ. ನೋಡಿ ಆಗ್ಲೇ ನೋಡಿ ಪ್ರೋಗ್ರಾಮಿಂಗ್ ಈ zeros and ones ಏನಿದೆ ಇದು ಗೊತ್ತಾಗ್ತಾನೆ ಇಲ್ಲ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಇದು ಅಟ್ಲೀಸ್ಟ್ ನಮ್ಗೆ ಸ್ವಲ್ಪನಾದ್ರೂ ಅರ್ಥ ಆಗ್ತಾ ಇದೆ. ಕರೆಕ್ಟಾ? ಅದನ್ನ ನಾವು ಕರೆಯುವಂಥದ್ದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ. ನೋಡಿ, a program written in assembly level language is called assembly code. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಡೆವಲಪ್ ಆಗಿರುವಂತಹ ಒಂದು ಪ್ರೋಗ್ರಾಮ್ ನ ನೀವು ಅಸೆಂಬ್ಲಿ ಕೋಡ್ ಅಂತ ಕರಿಬೇಕು. ದಿಸ್ ಇಸ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಅಗೈನ್ ಐ ಆಮ್ ಎಕ್ಸ್ಪ್ಲೇನಿಂಗ್. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಎ ಲೋ ಲೆವೆಲ್ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ that allows a user to write programming using letters, words instead of binary digits using a machine level language. A program written in the assembly level language is called assembly code. This is what the example. Yes, however, a programming assembly level language has to be converted to its equivalent machine language to be executed on computer. ನೋಡಿ ಸ್ಟೂಡೆಂಟ್ಸ್, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ನ ಬಿಟ್ಟು ಯಾವ ಲೆವೆಲ್ ಲ್ಯಾಂಗ್ವೇಜ್ ಆಫ್ ಪ್ರೋಗ್ರಾಮಿಂಗ್ ಅಲ್ಲಿ ಒಂದು ಪ್ರೋಗ್ರಾಮ್ ನ ಡೆವಲಪ್ ಮಾಡಿದ್ರು ನೀವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಲೇಬೇಕು. ನೀವು ಲೆಟರ್ಸ್ ಕೊಡಿ, ಅದಕ್ಕೆ ಅರ್ಥ ಆಗಲ್ಲ. ವರ್ಡ್ಸ್ ಕೊಡಿ, ಅದಕ್ಕೆ ಅರ್ಥ ಆಗಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗೋದು zeros and ones ಮಾತ್ರ. ಅಲ್ಲಿಗೆ ನೀವು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೂಸ್ ಮಾಡಿದ್ರು ಕಂಪ್ಯೂಟರ್ಗೆ ಅರ್ಥ ಮಾಡಿಸುವಾಗ ನೀವು ಕನ್ವರ್ಟ್ ಮಾಡ್ಬಿಟ್ಟೆ ಕೊಡ್ಬೇಕು. ಅಲ್ಲಿಗೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ zeros and ones ಇಲ್ಲ, ಲೆಟರ್ಸ್ ಇದೆ, ವರ್ಡ್ಸ್ ಇದೆ. ಇದನ್ನ ಕನ್ವರ್ಟ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಅದೇ ಪಾಯಿಂಟ್ ಹೇಳ್ತಿದ್ದಾರೆ. However, a program in assembly language has to be converted to its equivalent machine language to be executed on computer. ನೋಡಿ, the translator program that converts an assembly code into machine code is called an assembler. ಅಂದ್ರೆ ನಿಮ್ಗೆ ಇಲ್ಲಿ ಟ್ರಾನ್ಸ್ಲೇಟರ್ ಸಿಗ್ತಾನೆ, ಅವನ ಹೆಸರು ಏನು ಅಂತಂದ್ರೆ ಅಸೆಂಬ್ಲರ್ ಅಂತ ಕರಿತೀವಿ. ಏನವನ ಹೆಸರು? ಅಸೆಂಬ್ಲರ್. ಏನಕ್ಕೋಸ್ಕರ ಯೂಸ್ ಆಗುತ್ತೆ ಇವನು? ಇಟ್ ಕನ್ವರ್ಟ್ಸ್ ಅಸೆಂಬ್ಲಿ ಕೋಡ್ ಇಂಟು ಮಿಷಿನ್ ಕೋಡ್, ವಿಚ್ ಮೀನ್ಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡೋ ಅಂತವನ್ನ ನಾವೇನಂತ ಕರಿತೀವಿ? ಅಸೆಂಬ್ಲರ್ ಅಂತ ಕರಿತೀವಿ. ಐಡಿಯಾ ಬಂತಾ? ಎಸ್, ಇದಕ್ಕೂ ಸಮ್ ಅಡ್ವಾಂಟೇಜಸ್ ಇದೆ, ಸಮ್ ಡಿಸ್ಅಡ್ವಾಂಟೇಜಸ್ ಇದೆ. ಬನ್ನಿ ಸ್ಟೂಡೆಂಟ್ಸ್ ಏನು ಅಂತ ನೋಡೋಣ. ಅಡ್ವಾಂಟೇಜಸ್: it uses standard words and symbols. ಸ್ಟ್ಯಾಂಡರ್ಡ್ ವರ್ಡ್ಸ್ ಇರುತ್ತೆ, ಜೊತೆಗೆ ಸಿಂಬಲ್ಸ್ ಇರುತ್ತೆ. ಎಸ್, ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ zeros and ones ಮಾತ್ರ ಇತ್ತು. ಇಟ್ ಹ್ಯಾಸ್ ಟ್ರಾನ್ಸ್ಲೇಟರ್ ಕಾಲ್ಡ್ ಯಾರು? ಅಸೆಂಬ್ಲರ್. ಅಸೆಂಬ್ಲರ್ ಅಂತ ಒಬ್ಬ ಟ್ರಾನ್ಸ್ಲೇಟರ್ ಇರ್ತಾನೆ, ದಟ್ ಕನ್ವರ್ಟ್ಸ್ ಅಸೆಂಬ್ಲಿ ಕೋಡ್ ಟು ಮಿಷಿನ್ ಕೋಡ್. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ಇಂದ ಹಿಡಿದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ವರೆಗೂ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾನೆ. ಸೊ ಇದನ್ನ ನಾವು ಕರೆಯುವಂತದ್ದು ಅಡ್ವಾಂಟೇಜಸ್. ಎಸ್, ಬನ್ನಿ ಸ್ಟೂಡೆಂಟ್ಸ್, ನಾವು ಡಿಸ್ಅಡ್ವಾಂಟೇಜಸ್ ಗೆ ಬರೋಣ. ಏನು ಡಿಸ್ಅಡ್ವಾಂಟೇಜಸ್? ವಿ ಹ್ಯಾವ್ ಟು ಲರ್ನ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲರ್ನ್ ಮಾಡಲೇಬೇಕು. ಇಟ್ ಈಸ್ ಡಿಫಿಕಲ್ಟ್ ಟು ಮೇಂಟೈನ್. ಎಸ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕೂಡ ಮೇಂಟೈನ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್. ಯಾಕೆ? ವರ್ಡ್ಸ್ ಇದೆ, ಫುಲ್ ಇಲ್ಲ ನೋಡಿ. STA ನಾವೇ ಅರ್ಥ ಮಾಡ್ಕೋಬೇಕು, ಸ್ಟಾರ್ಟ್ ಅಂತ. ADD add, STR ಸ್ಟೋರ್ ಅಂತ ಅರ್ಥ ಮಾಡ್ಕೋಬೇಕು. PRT ಪ್ರಿಂಟ್ ಅಂತ ಅರ್ಥ ಮಾಡ್ಕೋಬೇಕು. HLT halt ಅಂತ ಅರ್ಥ ಮಾಡ್ಕೋಬೇಕು. ಸೊ ಇದು ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಮೇಂಟೈನ್ ಮಾಡೋದಕ್ಕೆ ಡಿಫಿಕಲ್ಟ್ ಸ್ಟೂಡೆಂಟ್ಸ್. ಐಡಿಯಾ ಬಂತಾ? ಸೊ ದಿಸ್ ಇಸ್ ಅಬೌಟ್ ಯುವರ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಲ್ಲಿಗೆ ನಾವು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಕಂಪ್ಲೀಟ್ ಮಾಡಿದೀವಿ ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಹಿಯರ್. ಲೋ ಲೆವೆಲ್ ಲ್ಯಾಂಗ್ವೇಜಸ್
Two types. One is called machine level languages, assembly level languages, explanation, example, at the same time advantages and disadvantages. ಈಗ ಬನ್ನಿ ಸ್ಟೂಡೆಂಟ್ಸ್, ವಿ ಶುಡ್ ಗೋ ಫಾರ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಬನ್ನಿ ಈಗ ನಾವು ಯಾವ ಕಾನ್ಸೆಪ್ಟ್ ಗೆ ಹೋಗೋಣ? ಹೈ ಲೆವೆಲ್ ಲ್ಯಾಂಗ್ವೇಜಸ್ ಗೆ ಹೊರಟೋಗೋಣ ಸ್ಟೂಡೆಂಟ್ಸ್. ಎಸ್, ಅಬ್ಸರ್ವ್ ಮಾಡಿ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಏನು ಸರ್ ಇದು? ಹೈ ಲೆವೆಲ್ ಲ್ಯಾಂಗ್ವೇಜಸ್ ಎ ಲ್ಯಾಂಗ್ವೇಜ್ ಡಿಸೈನ್ ಟು ಮೇಕ್ ಪ್ರೋಗ್ರಾಮಿಂಗ್ ಈಸಿಯರ್. ಅಂದ್ರೆ ಇವನು ಏನಕ್ಕೋಸ್ಕರ ಡಿಸೈನ್ ಆಗಿದ್ದಾನೆ ಅಂತಂದ್ರೆ ಪ್ರೋಗ್ರಾಮಿಂಗ್ ಈಸಿಯರ್, ನಿಮ್ಮ ಪ್ರೋಗ್ರಾಮ್ ಈಸಿ ಆಗ್ಲಿ ಅಂತ. ಇಟ್ ಯೂಸ್ ಇಂಗ್ಲಿಷ್ ವರ್ಡ್ಸ್ ಅಂಡ್ ಸಿಂಬಲ್ಸ್. ಎಸ್, ನಮಗೂ ಬೇಕಾಗಿರೋದು ಅದೇ. ಡೈರೆಕ್ಟ್ ಇಂಗ್ಲಿಷ್ ವರ್ಡ್ಸ್ ನ ಕೊಡಬಹುದು, ಡೈರೆಕ್ಟ್ ಇಂಗ್ಲಿಷ್ ಸಿಂಬಲ್ಸ್ ನ ಕೊಡಬಹುದು. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯೂಸ್ಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿಚ್ ಆರ್ ಈಸಿಯರ್ ಟು ಲರ್ನ್ ಅಂಡ್ ಯೂಸ್. ಸೊ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಮ್ಯಾಕ್ಸಿಮಮ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಉಪಯೋಗಿಸಿರ್ತೀವಿ. ಅದರಿಂದ ನಮ್ಗೆ ಈಸಿಯಾಗಿ ಲರ್ನ್, ಅರ್ಥ ಮಾಡ್ಕೊಳ್ಬಹುದು, ಅಂಡ್ ಯೂಸ್, ಈಸಿಯಾಗಿ ಯೂಸ್ ಮಾಡಬಹುದು ಸ್ಟೂಡೆಂಟ್ಸ್. ನೋಡಿ, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆರ್ ಮಿಷಿನ್ ಇಂಡಿಪೆಂಡೆಂಟ್. ಇವನು ಕೂಡ ಒನ್ ಆಫ್ ದ ಮಿಷಿನ್ ಇಂಡಿಪೆಂಡೆಂಟ್. ನಮಗೂ ಅದೇ ಬೇಕಾಗಿದೆ. Therefore, a program written for one computer can be executed on different computers with no or only slight modifications. ಅಂದ್ರೆ ನಿಮ್ಮ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಒಂದು ಬಿಗ್ ಬೆನಿಫಿಟ್, ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು ಒಂದು ಕಂಪ್ಯೂಟರ್ ಅಲ್ಲಿ ಅದನ್ನ ಡೆವಲಪ್ ಮಾಡಿದೀರ ಅಂತಂದ್ರೆ ಅದರ ರಿಸಲ್ಟ್ ನ ನೀವು ಯಾವುದೇ ಕಂಪ್ಯೂಟರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಜೊತೆಗೆ ಅದನ್ನ ಮಾಡಿಫಿಕೇಶನ್ ಕೂಡ ಮಾಡಬಹುದು. ಏನು ಸ್ಟೂಡೆಂಟ್ಸ್ ಮಾಡಿಫಿಕೇಶನ್ ಅಂದ್ರೆ? ಚೇಂಜಸ್. ನೀವು ಒಂದು ಕಂಪ್ಯೂಟರ್ ಅಲ್ಲಿ ಏನ್ ಮಾಡಿದಿರಾ ಅದನ್ನ ಹಾಗೆ ಇನ್ನೊಂದು ಕಂಪ್ಯೂಟರ್ಗೆ ಮಾಡ್ಬೇಕು ಅಂತ ರೂಲ್ಸ್ ಏನಿಲ್ಲ. ಅದರಲ್ಲಿರೋ ಅದನ್ನ ಚೇಂಜ್ ಕೂಡ ಮಾಡಬಹುದು. ಒರಿಜಿನಲ್ ಪ್ರೋಗ್ರಾಮ್ ನೀವು ಎಲ್ಲಿ ಬೇಕು ಅಂತಂದ್ರೆ ಎಕ್ಸಿಕ್ಯೂಟ್ ಮಾಡ್ಕೊಳ್ಬಹುದು. ನೋಡಿ ಸ್ಟೂಡೆಂಟ್ಸ್, ಹಾಗೆ some of the high level languages are C, C++, Java, Fortran, etc. C, C++. ನಿಮಗಿರೋ ಸಿಲೆಬಸ್ ಅಲ್ಲಿ C++ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಚಾಪ್ಟರ್ಸ್ ನಾವು ಓದೋದೇ C++. ಜಾವಾ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫ್ರೋಟ್ರಾನ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಾನೆ, ಸೆಕೆಂಡ್ ಜನರೇಷನ್ ಅಲ್ಲೇ ಹೇಳಿದ್ದೀನಿ, ಫಾರ್ಮುಲಾ ಟ್ರಾನ್ಸ್ಲೇಟರ್ ಅಂತ ಹೇಳಿ. ಐಡಿಯಾ ಬಂತಾ? ಸಿ ಸ್ಟೂಡೆಂಟ್ಸ್, ಹಾಗೆ ಅಬ್ಸರ್ವ್ ಮಾಡಿ. For example, a typical program in high level language to add two numbers. Again, it's C++ students. Just ನೋಡಿ ಅಷ್ಟೇ, ನಿಮ್ಗೆ ಅರ್ಥ ಆಗಲ್ಲ. ಈಗ ನಾನು ಮುಂದಕ್ಕೆ ಹೇಳ್ಕೊಡ್ತೀನಿ. ಸೀನ್ ಅಂತ ಇದೆ, ಲೆಸ್ ದನ್ 2 ಇದೆ, ಎ ಲೆಸ್ ದನ್ again 2 ಇದೆ, ಬಿ ಇವ್ನು ನಿಮ್ಮ ಫ್ರೆಂಡ್ ಸ್ಟೂಡೆಂಟ್ಸ್, ನಿಮ್ಮನ್ನ ಬಿಡೋದೇ ಇಲ್ಲ. ಇವನ್ನ ನಾವು ಸೆಮಿಕೋಲನ್ ಅಂತ ಕರಿತೀವಿ. 2 ವರ್ಷನೂ ನಿಮ್ಮನ್ನ ಬಿಡಲ್ಲ, ನೀವು ಬಿಟ್ರು ಅವ್ನು ಬಿಡಲ್ಲ ನಿಮ್ಮನ್ನ. ಏನು ಮೇಲೆ ಡಾಟ್ ಇರುತ್ತೆ, ಕೆಳಗಡೆ ಕಾಮ ಇರುತ್ತೆ ಸ್ಟೂಡೆಂಟ್ಸ್. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ನಿಮ್ಗೆ ಅರ್ಥ ಆಗುತ್ತಿದ್ದು ಏನು? ಎ ಪ್ಲಸ್ ಬಿ, ಎ ಮತ್ತೆ ಬಿ ಆಡ್ ಆಗಿ ಸಿ ಒಳಗಡೆ ಹೋಗ್ತಿದ್ದಾರೆ. ಸಿ ಔಟ್ ನಾನು ಮೊದಲೇ ತೋರಿಸಿದ್ದೀನಿ ಇದನ್ನು ಒಂದ್ಸಾರಿ. ಸೊ ಅಗೇನ್ ಗ್ರೇಟರ್ ದನ್ ಡಬಲ್ ಕೋಟ್ಸ್, ಆನ್ಸರ್ ಈಕ್ವಲ್ಸ್, ಅಗೇನ್ ಡಬಲ್ ಕೋಟ್ಸ್, ಅಗೇನ್ ಗ್ರೇಟರ್ ದನ್ ಅಗೇನ್ ಸಿ ನ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಷ್ಟೇ. ಜಸ್ಟ್ ಸುಮ್ಮನೆ ನೋಡಿ, ಈಗ ಏನು ನಿಮ್ಗೆ ಅರ್ಥ ಆಗಲ್ಲ, ಟೆನ್ಷನ್ ತಗೊಬೇಡಿ, ನಾನು ಫರ್ದರ್ ಡೇಸ್ ಅಲ್ಲಿ ಹೇಳ್ತೀನಿ. However, a program in high-level languages has to be converted to its equivalent machine-level language to be executed on computer. Yes, illu same point. ನೀವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬಿಟ್ಟು ಯಾವುದೇ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮ್ ಬರೆದ್ರು, ನಥಿಂಗ್ ಬಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಫ್ ಪ್ರೋಗ್ರಾಮ್ ಬರೆದಿದ್ರು ಕೂಡ ಅದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಎಕ್ಸಿಕ್ಯೂಟ್ ಆಗಲೇಬೇಕು. ಬಿಕಾಸ್ ಕಂಪ್ಯೂಟರ್ಗೆ ಇಂಗ್ಲಿಷ್ ಬರೋಲ್ಲ, ಕಂಪ್ಯೂಟರ್ಗೆ ಬರೋದು ಒಂದೇ ಲ್ಯಾಂಗ್ವೇಜ್, ಬೈನರಿ. ಅಲ್ಲಿ ಈ ಲ್ಯಾಂಗ್ವೇಜ್ ಕೂಡ 0s and 1s ಗೆ ಟ್ರಾನ್ಸ್ಲೇಟ್ ಆಗ್ಲೇಬೇಕು. The translator program that converts an high level language code to machine level language code called an compiler. ಅವಾಗಲೇ ಅಸೆಂಬ್ಲರ್ ಸಿಕ್ಕದ್ನಲ್ಲ, ಅಸೆಂಬ್ಲರ್ ಹೆಸರಲ್ಲೇ ಇದೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇಲ್ಲಿ ಕಂಪೈಲರ್ ಸ್ಟೂಡೆಂಟ್ಸ್, ಕಂಪೈಲರ್ ಅಂತಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಐಡಿಯಾ ಬಂತಾ? ಸಿ ಸ್ಟೂಡೆಂಟ್ಸ್, ನಾನು ಓಪನಿಂಗ್ ಅಲ್ಲೇ ನಥಿಂಗ್ ಬಟ್ ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ದೀನಿ, ವಿಚ್ ಇಸ್ ಕಾಲ್ಡ್ two types. High level languages are two types. ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. One is called general purpose language, ಇನ್ನೊಂದು specific purpose language. Just examples. General purpose languages ಬಂದು basic, Pascal, C. Specific purpose languages ಬಂದು COBOL, Fortran, C++, etc. ಐಡಿಯಾ ಬಂತಾ? ಇದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ನಮಗೆ ಟೂ ಟೈಪ್ಸ್ ಸಿಗುತ್ತೆ. ಸಾರಿ, ಟೂ ಟೈಪ್ಸ್. ಒಂದು ಯಾವುದು ನಿಮ್ಮ ಸ್ಪೆಸಿಫಿಕ್ ಪರ್ಪಸ್ ಲ್ಯಾಂಗ್ವೇಜಸ್, ಇನ್ನೊಂದು ಜನರಲ್ ಪರ್ಪಸ್ ಲ್ಯಾಂಗ್ವೇಜಸ್. ಬಟ್ ಇಲ್ಲಿ ಬನ್ನಿ ಅಡ್ವಾಂಟೇಜಸ್ ನೋಡೋಣ. ಏನೇನು ಅಡ್ವಾಂಟೇಜಸ್ ಹೈ ಲೆವೆಲ್ ಲ್ಯಾಂಗ್ವೇಜ್? ಈಸಿ ಟು ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್, ಈಸಿ ಟು ಮಾಡಿಫೈ ಅಂಡ್ ಡಿಬಗ್ ದ ಪ್ರೋಗ್ರಾಮ್. ಅಂದ್ರೆ
ಕಲೀಲಿಕ್ಕೆ ಬಹಳ ಈಸಿ ಆಗುತ್ತೆ, ಜೊತೆಗೆ ಅರ್ಥ ಮಾಡ್ಕೊಳ್ಳೋದು ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಈಸಿ ಟು ಮಾಡಿಫೈ, ಚೇಂಜಸ್ ನ ಈಸಿಯಾಗಿ ಮಾಡ್ಬೋದು. ಡಿಬಗ್, ಎರರ್ಸ್ ನ ಚೆಕ್ ಕೂಡ ಮಾಡ್ಕೋಬಹುದು. ಎರರ್ಸ್ ಅಂದ್ರೆ ಏನು? ಮಿಸ್ಟೇಕ್ಸ್. HLL ರಿಕ್ವೈರ್ಸ್ ಎ ಕಂಪೈಲರ್ ಟು ಕನ್ವರ್ಟ್. ಅಲ್ಲಿಗೆ ಇದು ಒಂದು ಡಿಸ್ಅಡ್ವಾಂಟೇಜ್, ಕಂಪೈಲರ್ ಬೇಕೇ ಬೇಕು ಕನ್ವರ್ಟ್ ಮಾಡೋದಕ್ಕೆ. HLL ಅಂದ್ರೆ ಕನ್ಫ್ಯೂಸ್ ಆಗ್ಬಿಡಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಸಿಂಪಲ್ ಆಗಿ ಬರ್ತಿದ್ದೀನಿ ಅಷ್ಟೇ. ಹೈ ಲೆವೆಲ್ ಲ್ಯಾಂಗ್ವೇಜ್ ಟೇಕ್ ಮೋರ್ ಟೈಮ್ ಟು ಎಕ್ಸಿಕ್ಯೂಟ್ ಅಂಡ್ ರಿಕ್ವೈರ್ ಮೋರ್ ಟೈಮ್ಸ್, ಮೋರ್ ಮೆಮೊರೀಸ್. ಅಂದ್ರೆ ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲಿ ಮೆಮೊರಿ ಕೂಡ ಜಾಸ್ತಿ ತಗೊಳುತ್ತೆ, ಎಕ್ಸಿಕ್ಯೂಷನ್ ಟೈಮಿಂಗ್ ಕೂಡ ಜಾಸ್ತಿ ತಗೊಳುತ್ತೆ ಸ್ಟೂಡೆಂಟ್. ಇದನ್ನ ನಾವು ಕರೆಯುವಂತದ್ದು ಹೈ ಲೆವೆಲ್ ಲ್ಯಾಂಗ್ವೇಜಸ್. ನೋಡಿ ಸ್ಟೂಡೆಂಟ್ಸ್, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಎ ಲ್ಯಾಂಗ್ವೇಜ್ ಡಿಸೈನ್ ಟು ಮೇಕ್ ಪ್ರೋಗ್ರಾಮಿಂಗ್ ಈಸಿಯರ್, ಈಸಿ ಮಾಡುತ್ತೆ ಪ್ರೋಗ್ರಾಮಿಂಗ್. ಇಟ್ ಯೂಸ್ ಇಂಗ್ಲಿಷ್ ವರ್ಡ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್ which are easier to learn and use. High level languages are mission independent. Therefore, a program written in one computer can be executed on different computers with no or only slight modifications. Small modification changes in the or ಯಾವುದೇ changes ಇಲ್ದಿರ ನೀವು ಯಾವ ಕಂಪ್ಯೂಟರ್ ಬೇಕು ಅಂದ್ರೂ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. Some high level languages are C, C++, Java, Fortran, etc. One example. However, a programming high level language to be converted to its equivalent mission level language executed on computer students. The translator programming that converts high level language to mission level language called compiler. And some advantages and disadvantages. So the next concept called language translators. Nodi, illige nimma programming languages mugiyutte. Observe ಮಾಡಿ. ನೋಡಿ ಇಲ್ಲಿ ಯಾವುದು ಎರಡು, ಲೋ ಲೆವೆಲ್ ಹೈ ಲೆವೆಲ್ ಎರಡು ಮುಗಿದಿದೆ ನೋಡಿ ಸ್ಟೂಡೆಂಟ್. ಲೋ ಲೆವೆಲ್ ಅಲ್ಲಿ ಎರಡು ಮಿಷನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಅಲ್ಲಿ ಎರಡು ಜನರಲ್ ಪರ್ಪಸ್ ಲ್ಯಾಂಗ್ವೇಜ್, ಸ್ಪೆಸಿಫಿಕ್ ಪರ್ಪಸ್ ಲ್ಯಾಂಗ್ವೇಜ್. ಇದಕ್ಕೇನು ಸಪರೇಟ್ ಡೆಫಿನೇಷನ್ಸ್ ಏನಿಲ್ಲ, ಟೆನ್ಷನ್ ತಗೊಬೇಡಿ, ಜಸ್ಟ್ ಎಕ್ಸಾಂಪಲ್ಸ್ ನ ಮೆನ್ಷನ್ ಮಾಡಿದ್ರೆ ಸಾಕು. ಐಡಿಯಾ ಬಂತ? ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಎಸ್, ಎಲ್ರಿಗೂ ಹ್ಯಾಪಿ ಆಗೋಯ್ತಲ್ಲ, CS ಕ್ಲಾಸ್ ಆಗೋಯ್ತು ಅಂತ. ಎಸ್, ಬನ್ನಿ ಸ್ಟೂಡೆಂಟ್ಸ್, ಏನೇನ್ ಸ್ಟಡಿ ಮಾಡಿದ್ವಿ ಅಂತ ಒಂದ್ ರೌಂಡ್ ಹಾಕು ಬಂದ್ಬೇಡ. ನಾವಿವತ್ತು ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ವಿ. ಸಾಫ್ಟ್ವೇರ್ ಕಾನ್ಸೆಪ್ಟ್ಸ್, ಹಾರ್ಡ್ವೇರ್ ಡೆಫಿನೇಷನ್, ಸಾಫ್ಟ್ವೇರ್ ಡೆಫಿನೇಷನ್, ಟೈಪ್ಸ್ ಆಫ್ ಸಾಫ್ಟ್ವೇರ್ ಯಾವುದು, ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಲೋ ಲೆವೆಲ್ ಲ್ಯಾಂಗ್ವೇಜಸ್, ಹೈ ಲೆವೆಲ್ ಲ್ಯಾಂಗ್ವೇಜಸ್. ಲೋ ಲೆವೆಲ್ ಅಲ್ಲಿ 2 types, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆಲ್ಸೋ. ಹೈ ಲೆವೆಲ್ ಲ್ಯಾಂಗ್ವೇಜಸ್, ಜನರಲ್ ಪರ್ಪಸ್ ಲ್ಯಾಂಗ್ವೇಜ್, ಸ್ಪೆಸಿಫಿಕ್ ಪರ್ಪಸ್ ಲ್ಯಾಂಗ್ವೇಜ್, ಜೊತೆಗೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ರಿಮೈನಿಂಗ್ ಕಾನ್ಸೆಪ್ಟ್ಸ್ ನ ಹ್ಯಾಪಿಯಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇರಿ ಸ್ಟೂಡೆಂಟ್ಸ್. ಕೀಪ್ ಸ್ಟಡೀಸ್ ವೆಲ್. ಎಫರ್ಟ್ ನೆವರ್ ಫೇಲ್ಯೂರ್ಸ್. ಹಾನೆಸ್ಟಿ ಇಸ್ ಕೀ ಟು ಸಕ್ಸಸ್. ನಾನು ನಿಮ್ಮ ಉಮೇಶ್ ಸರ್. ನೆಕ್ಸ್ಟ್ ಕ್ಲಾಸ್ ನ ಹ್ಯಾಪಿಯಾಗಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.